ಸಿ ಸೆಕ್ಷನ್ ಅಥವಾ ನಾರ್ಮಲ್ ಡೆಲಿವರಿ ಇದರಲ್ಲಿ ತಾಯಿ ಮತ್ತು ಮಗುಗೆ ಯಾವುದು ಆಕ್ಚುಲಿ ಬೆಟರ್? ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ಆಕ್ಚುಲಿ ನನ್ನ ಹತ್ರ ಬರೋ ತುಂಬಾ ತಾಯಂದ್ರು ಕೇಳೋ ಪ್ರಶ್ನೆ. ಆದ್ರೆ ಇದು ಆಕ್ಚುಲಿ ನಿಮ್ಮ ಪ್ರೆಗ್ನೆನ್ಸಿ, ನಿಮ್ಮ ಬೇಬಿ ಹಾಗೂ ಹೆರಿಗೆ ಟೈಮ್ ಅಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾರ್ಮಲ್ ಡೆಲಿವರಿಯಲ್ಲಿ ರಿಕವರಿ ಸಾಮಾನ್ಯವಾಗಿ ಫಾಸ್ಟ್ ಆಗಿರುತ್ತೆ. ತುಂಬಾ ಜನ ತಾಯಂದ್ರು ಕೆಲವೇ ಗಂಟೆಗಳಲ್ಲಿ ಓಡಾಡಬಹುದು. ಹಾಸ್ಪಿಟಲ್ ಅಲ್ಲಿ ಇರಬೇಕಾದ ದಿನಗಳು ತುಂಬಾ ಕಡಿಮೆ ಇರುತ್ತೆ ಮತ್ತು ಸರ್ಜರಿ ರಿಲೇಟೆಡ್ ರಿಸ್ಕ್ ತುಂಬಾ ಕಡಿಮೆ ಇರುತ್ತೆ. ಆದ್ರೆ ಕೆಲವು ಬಾರಿ ಹೆರಿಗೆ ನೋವು ತುಂಬಾ ಗಂಟೆಗಳ ಕಾಲ ಮುಂದುವರೆಬಹುದು ಮತ್ತು ಇದರಲ್ಲಿ ಹೊಲಿಗೆಗಳು ಮತ್ತು ತುರ್ತು ಚಿಕಿತ್ಸೆಗಳ ಅಗತ್ಯ ಕೂಡ ಬರಬಹುದು. ಸಿ ಸೆಕ್ಷನ್ ಅಂದ್ರೆ ಅದು ಒಂದು ಮೇಜರ್ ಸರ್ಜರಿ. ಇಲ್ಲಿ ಹೊಟ್ಟೆ ಮತ್ತು ಗರ್ಭಾಶಯವನ್ನು ಕತ್ತರಿಸುವ ಮೂಲಕ ಮಗುವನ್ನು ಹೊರಗೆ ತೆಗೆಯಲಾಗುತ್ತದೆ. ಇದನ್ನು ಪ್ಲಾನ್ ಮಾಡಬಹುದು ಅಥವಾ ಇಮರ್ಜೆನ್ಸಿ ಆಗು ಪರ್ಫಾರ್ಮ್ ಮಾಡಬಹುದು. ಮಗು ಸರಿಯಾದ ಸ್ಥಿತಿಯಲ್ಲಿ ಇರದಿದ್ದರೆ, ಪ್ಲಾಸೆಂಟಾ ಹೆರಿಗೆಯ ದಾರಿಯನ್ನು ತಡೆದಿದ್ದರೆ, ಹೆರಿಗೆ ನೋವು ಮುಂದುವರೆಯದಿದ್ದರೆ ಅಥವಾ ಮಗುವಿನ ಜೀವಕ್ಕೆ ಅಪಾಯದ ಮುನ್ಸೂಚನೆ ಕಂಡು ಬಂದರೆ ಸಿ ಸೆಕ್ಷನ್ ಮಾಡಲು ಡಾಕ್ಟರ್ಸ್ ಸೂಚಿಸುತ್ತಾರೆ. ನಾರ್ಮಲ್ ಡೆಲಿವರಿಗೆ ಹೋಲಿಸಿದ್ರೆ ಇದರ ರಿಕವರಿ ಪೀರಿಯಡ್ ಸಾಮಾನ್ಯವಾಗಿ ಹೆಚ್ಚಾಗಿರುತ್ತದೆ ಹಾಗೂ ಇದರಲ್ಲಿ ಇನ್ಫೆಕ್ಷನ್, ಬ್ಲಡ್ ಲಾಸ್, ಪೋಸ್ಟ್ ಆಪರೇಟಿವ್ ಪೇನ್ ನ ರಿಸ್ಕ್ ಸಾಧ್ಯತೆಗಳು ಸ್ವಲ್ಪ ಹೆಚ್ಚಿಗೆ ಇರುತ್ತದೆ. ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ, ಒಂದು ಪ್ಲಾನ್ ಸಿ ಸೆಕ್ಷನ್ ಕೆಲವು ಸರ್ತಿ ಒಂದು ಕಷ್ಟಕರವಾದ ನಾರ್ಮಲ್ ಡೆಲಿವರಿಗಿಂತ ಹೆಚ್ಚು ಸೇಫ್ ಆಗಿರಬಹುದು ಮತ್ತು ಒಂದು ಇಮರ್ಜೆನ್ಸಿ ಸಿ ಸೆಕ್ಷನ್ ಅಕ್ಷರಶಃ ತಾಯಿ, ಮಗು ಅಥವಾ ಇಬ್ಬರ ಜೀವವನ್ನು ಉಳಿಸುತ್ತದೆ. ಸೊ ನಾವು ಕೇಳಬೇಕಾಗಿರೋ ಪ್ರಶ್ನೆ ಯಾವ ಹೆರಿಗೆ ವಿಧಾನ ಅತ್ಯುತ್ತಮ ಅಂತ ಅಲ್ಲ. ನಾವು ಕೇಳಬೇಕಾಗಿರೋ ಪ್ರಶ್ನೆ ಯಾವ ಡೆಲಿವರಿ ತಾಯಿ ಮತ್ತು ಮಗುಗೆ ಸೇಫ್ ಅಂತ. ಯಾವ ವಿಧಾನದಲ್ಲಿ ಹೆಚ್ಚು ನೋವಿರುತ್ತದೆ, ಯಾವುದು ಫ್ಯೂಚರ್ ಪ್ರೆಗ್ನೆನ್ಸಿಗೆ ಎಫೆಕ್ಟ್ ಮಾಡುತ್ತದೆ ಮತ್ತು ಸಿ ಸೆಕ್ಷನ್ ಆದ್ಮೇಲೆ ನಾರ್ಮಲ್ ಡೆಲಿವರಿ ಸಾಧ್ಯನಾ ಅಂತ ತಿಳಿಯಬೇಕಾದ್ರೆ ಕೆಳಗೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಸಿ ಸೆಕ್ಷನ್ ಅಂದ್ರೆ ಹೆರಿಗೆಯ ಸುಲಭದ ದಾರಿ ಅಂತ ಇನ್ನು ನಂಬಿರೋರ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ.